ಇವತ್ತಿನ ಈ ಡೀಪ್ ಡೈವ್ನಲ್ಲಿ ನಾವು 2025ರ ಅಭಿನವ್ ಮೋಹನ್ ಡೇಲ್ಕರ್ ವಿರುದ್ಧ ಮಹಾರಾಷ್ಟ್ರ ಸರ್ಕಾರ ಅನ್ನೋ ಒಂದು ಪ್ರಮುಖ ಸುಪ್ರೀಂ ಕೋರ್ಟ್ ತೀರ್ಪನ್ನ ಬಿಡಿಸಿ ನೋಡ್ತಾ ಇದ್ದೀವಿ. ಹೌದು, ಇದು ಅಂದ್ರೆ ಕಾನೂನು ವಲಯದಲ್ಲಿ ತುಂಬಾನೇ ಚರ್ಚೆ ಆಗ್ತಿರೋ ವಿಷಯ. ಖಂಡಿತ. ನಮ್ಮ ಇವತ್ತಿನ ಮುಖ್ಯ ಉದ್ದೇಶ ಏನಪ್ಪಾ ಅಂದ್ರೆ, ಕೇವಲ ಒಬ್ಬರಿಗೆ ಕಿರುಕುಳ ಕೊಡೋದಕ್ಕೂ ಹಾಗೆ ಸೆಕ್ಷನ್ 306 IPC ಅಡಿ ಆತ್ಮಹತ್ಯೆಗೆ ಪ್ರಚೋದನೆ ಕೊಡೋದಕ್ಕೂ ಇರೋ ವ್ಯತ್ಯಾಸನ ಅರ್ಥ ಮಾಡ್ಕೊಳ್ಳೋದು. ಕರೆಕ್ಟ್. ಯಾಕಂದ್ರೆ ಕೆಲಸದ ಸ್ಥಳದಲ್ಲಿ ನಡೆಯೋ ಪಾಲಿಟಿಕ್ಸ್ ಯಾವಾಗ ಕ್ರಿಮಿನಲ್ ಅಪರಾಧ ಆಗುತ್ತೆ ಅನ್ನೋದನ್ನ ಇದು ಸ್ಪಷ್ಟವಾಗಿ ಹೇಳುತ್ತೆ. ಅದೇ ನೋಡಿ, 7 ಬಾರಿ ಸಂಸದರಾಗಿದ್ದ ಒಬ್ಬ ಪ್ರಭಾವಿ ವ್ಯಕ್ತಿ ಒಂದು 15 ಪುಟದ ಡೆತ್ ನೋಟ್ ಬರೆದಿಟ್ಟು ಸಾವನ್ನಪ್ತಾರೆ. ತುಂಬಾ ದುರಂತ ಇದು. ಹೌದು. ಆ ಡೆತ್ ನೋಟ್ನಲ್ಲಿ ಉನ್ನತ ಅಧಿಕಾರಿಗಳ ಹೆಸರಿದ್ರೂ ಅವ್ರಿಗೆ ಶಿಕ್ಷೆ ಆಗಲ್ಲ ಅಂದ್ರೆ ಅರೆ ಇದೇನಿದು ಅಂತ ಆಶ್ಚರ್ಯ ಆಗುತ್ತೆ ಅಲ್ವಾ? ನಿಜ. ಮೇಲ್ನೋಟಕ್ಕೆ ಯಾರಿಗಾದ್ರೂ ಹಾಗೆ ಅನ್ಸುತ್ತೆ. ಆದ್ರೆ ಬಾಂಬೆ ಹೈಕೋರ್ಟ್ ಸೆಕ್ಷನ್ 482 CRPC ಬಳಸಿ ಈ ಕೇಸನ್ನೇ ವಜಾ ಮಾಡ್ತು. ಓಹೋ, ಕೇಸ್ ವಜಾ ಆಯ್ತಾ? ಹೌದು. ಆಮೇಲೆ ಸುಪ್ರೀಂ ಕೋರ್ಟ್ ಕೂಡ ಆ ನಿರ್ಧಾರನ ಎತ್ತಿ ಹಿಡಿತು. ಇಲ್ಲಿ ನಾವು ಮುಖ್ಯವಾಗಿ ಗಮನಿಸಬೇಕಾದ್ದು ಮೆನ್ಸ್ ರಿಯಾ, ಅಂದ್ರೆ ಆ ಕ್ರಿಮಿನಲ್ ಉದ್ದೇಶ ಇಲ್ಲದೇ ಇರೋದನ್ನ. ಒಂದು ನಿಮಿಷ, ನನಗಿಲ್ಲೊಂದು ದೊಡ್ಡ ಗೊಂದಲ ಇದೆ. 2020ರಲ್ಲಿ ಸಾರ್ವಜನಿಕವಾಗಿ ಅವಮಾನಿತರಾದ ಆ ಸಂಸದ ಫೆಬ್ರವರಿ 2021ರಲ್ಲಿ 25 ಕೋಟಿ ಸುಲಿಗೆ ಆರೋಪ ಹೊರಿಸ್ತಾರೆ. ಈ 15 ಪುಟದ ಡೆತ್ ನೋಟ್ ಇದೆಯಲ್ಲ, ಅದೊಂದು ಅಂತಿಮ ಮರಣಪೂರ್ವ ಹೇಳಿಕೆ. ಅದೇ ಡೈಯಿಂಗ್ ಡಿಕ್ಲರೇಷನ್ ತರ ಕೆಲಸ ಮಾಡಲ್ವಾ? ಕಾನೂನು ಆ ರೀತಿ ಕೆಲಸ ಮಾಡಲ್ಲ. ಒಬ್ಬ ವ್ಯಕ್ತಿ ಹತಾಶೆಯಿಂದ ಡೆತ್ ನೋಟಲ್ಲಿ ಹೆಸರು ಬರೆಯೋದು ಬೇರೆ, ಮತ್ತು ಆ ಆರೋಪಿಗಳು ನಿಜಕ್ಕೂ ಆ ವ್ಯಕ್ತಿ ಸಾಯಲೇಬೇಕು ಅಂತ ಆ ಉದ್ದೇಶದಿಂದಲೇ ಸನ್ನಿವೇಶ ಸೃಷ್ಟಿಸೋದು ಬೇರೆ. ಅಂದ್ರೆ ಈಗ ನಿರಂತರವಾಗಿ ಕಿರುಕುಳ ಕೊಡ್ತಾ ಇದ್ರೆ ಅದು ಪ್ರಚೋದನೆಗೆ ಸಮ ಅಲ್ವಾ? ಪ್ರತಿದಿನ ಕಲ್ಲು ತೂರಿ ಕೊನೆಗೆ ಅವ್ರು ಬಿದ್ದಾಗ ನಾನು ಉದ್ದೇಶಪೂರ್ವಕವಾಗಿ ಮಾಡಿಲ್ಲ ಅನ್ನೋ ಥರ ಆಗಲ್ವಾ ಇದು? ಖಂಡಿತ ಅಲ್ಲ. ಇಲ್ಲೇ ಬರೋದು ಆ ಪ್ರಾಕ್ಸಿಮೇಟ್ ಟ್ರಿಗರ್ ಅನ್ನೋ ಕಾನ್ಸೆಪ್ಟ್. ಪ್ರಾಕ್ಸಿಮೇಟ್ ಟ್ರಿಗರ್ ಅಂದ್ರೆ ಈಗ ಒಂಟೆಯ ಬೆನ್ನು ಮುರಿಯುವ ಕೊನೆಯ ಹುಲ್ಲಿನ ಕಡ್ಡಿ ಅಂತಾರಲ್ಲ, ಆ ತರಹ ಆತ್ಮಹತ್ಯೆಗೂ ಮುನ್ನ ಒಂದು ಸಮೀಪದ ಪ್ರಚೋದನೆ ಇರಲೇಬೇಕು. ಓ, ಆ ಕಿರುಕುಳ ಮತ್ತು ಸಾವಿನ ನಡುವೆ ಒಂದು ನೇರವಾದ ತಕ್ಷಣದ ಕೊಂಡಿ ಅಂದ್ರೆ ಲೈವ್ ಲಿಂಕ್ ಇರಬೇಕು ಅಂತೀರಾ? ಎಕ್ಸಾಕ್ಟ್ಲಿ. ಸುಪ್ರೀಂ ಕೋರ್ಟ್ ಇದನ್ನ ಸೆಕ್ಷನ್ 304B ಅಂದ್ರೆ ಈ ವರದಕ್ಷಿಣೆ ಸಾವಿನ ಕಾನೂನಿಗೆ ಹೋಲಿಸಿ ವಿಶ್ಲೇಷಣೆ ಮಾಡಿದೆ. ವರದಕ್ಷಿಣೆ ಕಾನೂನಿನಲ್ಲೂ ಸಾವು ಸಂಭವಿಸುವ ಸ್ವಲ್ಪ ಮುಂಚೆ ಕಿರುಕುಳ ನಡೆದಿರಬೇಕು ಅನ್ನೋ ಕಟ್ಟುನಿಟ್ಟಿನ ನಿಯಮ ಇದೆಯಲ್ವಾ? ಹೌದು, ಕರೆಕ್ಟ್. ಆದ್ರೆ ಈ ಸಂಸದರ ಕೇಸ್ನಲ್ಲಿ ಸಾರ್ವಜನಿಕವಾಗಿ ಅವಮಾನಗಳು ನಡೆದಿದ್ದು ತಿಂಗಳುಗಳ ಹಿಂದೆಯೇ. ಸಾವಿಗೂ ಆ ಘಟನೆಗಳಿಗೂ ಆ ಲೈವ್ ಲಿಂಕ್ ಇರಲಿಲ್ಲ. ಓಹೋ, ಅರ್ಥಾಯ್ತು. ಹಾಗಾದ್ರೆ ಆ ಡೆತ್ ನೋಟ್ನಲ್ಲಿ ಬರೆದಿದ್ದ ಆ 25 ಕೋಟಿ ಸುಲಿಗೆಯ ಕಥೆ ಏನಾಯ್ತು? ಅಷ್ಟು ದೊಡ್ಡ ಅಮೌಂಟ್ ಬೇಡಿಕೆ ಇದ್ರೆ ಯಾರೂ ಬೇಕಾದ ಪ್ರೆಷರ್ಗೊಳಗಾಗ್ತಾರಲ್ವಾ? ಅದೇ ಇಲ್ಲಿರೋ ಇಂಟ್ರೆಸ್ಟಿಂಗ್ ತಿರುವು. ಸುಪ್ರೀಂ ಕೋರ್ಟ್ ಆ ಡೆತ್ ನೋಟನ್ನ ತುಂಬಾ ಅನುಮಾನದಿಂದ ನೋಡ್ತು. ಯಾಕೆ? ಡೆತ್ ನೋಟ್ ಅಲ್ವಾ ಅದು? 25 ಕೋಟಿ ಸುಲಿಗೆಯ ಪ್ರಸ್ತಾಪನೇ ಇರ್ಲಿಲ್ಲ. ಅರೆ ಹೌದಾ? ಅಂದ್ರೆ ಎಲ್ಲವೂ ಇದ್ದಕ್ಕಿದ್ದಂತೆ ಕೊನೆಯ ಡೆತ್ ನೋಟ್ನಲ್ಲಿ ಮಾತ್ರ ಬಂತು ಅಂತನಾ? ಹೌದು. ಹಿಂದೆ ಕೊಟ್ಟಿದ್ದ ಅಧಿಕೃತ ದೂರುಗಳಿಗೂ ಈ ಕೊನೆಯ ಡೆತ್ ನೋಟಿಗೂ ತಾಳೆ ಆಗ್ತಾ ಇರಲಿಲ್ಲ. ಕೋರ್ಟ್ ಬರೀ ಎಮೋಷನ್ಸ್ ಮೇಲೆ ನಿರ್ಧಾರ ತಗೊಳ್ಳಲ್ಲ, ಸಾಕ್ಷ್ಯಗಳ ನಿರಂತರತೆ ನೋಡ್ತಾರೆ. ವಾವ್, ಇದು ನಿಜಕ್ಕೂ ಇಂಟ್ರೆಸ್ಟಿಂಗ್. ಜೊತೆಗೆ ಆತ್ಮಹತ್ಯೆಗೆ ಕೇವಲ 10 ದಿನ ಮುಂಚೆ ಅಷ್ಟೇ ಆ ಸಮಿತಿ ಇವರಿಗೆ ಸಂಪೂರ್ಣ ರಕ್ಷಣೆ ಕೊಡೋ ಭರವಸೆ ಕೂಡ ಕೊಟ್ಟಿತ್ತು. ಓಹೋ, ಹಾಗಾದ್ರೆ ಇವರಿಗೆ ಬೇರೆ ದಾರಿಯೇ ಇಲ್ಲ, ಸಾಯ್ಲೇಬೇಕು ಅನ್ನೋ ಪರಿಸ್ಥಿತಿ ಖಂಡಿತ ಇರ್ಲಿಲ್ಲ. ಖಂಡಿತ ಇರ್ಲಿಲ್ಲ. ಅದಕ್ಕೆ ಸೆಕ್ಷನ್ 482 CRPC ಬಳಸಿ ಕೇವಲ ದ್ವೇಷದ ಹಿನ್ನೆಲೆಯಲ್ಲಿ ದಾಖಲಾಗೋ ಆದ್ರೆ ಕ್ರಿಮಿನಲ್ ಉದ್ದೇಶ ಇಲ್ಲದ ಕೇಸ್ಗಳನ್ನ ಹೇಗೆ ವಜಾ ಮಾಡಬಹುದು ಅನ್ನೋದಕ್ಕೆ ಇದೊಂದು ಬೆಸ್ಟ್ ಉದಾಹರಣೆ. ನಿಜ. ಆ ಕೆಲಸದ ಜಾಗದಲ್ಲಿ ರಾಜಕೀಯ ದ್ವೇಷ ಅಥವಾ ಕಿರುಕುಳ ಕೊಡೋದು ತಪ್ಪು, ಹೌದು. ಆದರೆ ಕಾನೂನಿನ ಅಡಿ ಅದು ಪ್ರಚೋದನೆ ಆಗಬೇಕು ಅಂದ್ರೆ ವ್ಯಕ್ತಿಯ ಸಾವನ್ನೇ ಬಯಸುವ ಉದ್ದೇಶ ಸಾಬೀತಾಗಬೇಕು ಅನ್ನೋದನ್ನ ನಾವು ಮರಿಬಾರ್ದು. ಹೌದು. ಆ ಮೆನ್ಸ್ ರಿಯಾ ಮತ್ತೆ ತಕ್ಷಣದ ಪ್ರಚೋದನೆ ಇವೆರಡೂ ತುಂಬಾನೇ ಮುಖ್ಯ ಆಗತ್ತೆ. ಕರೆಕ್ಟ್. ಇದೆಲ್ಲ ಕೇಳ್ತಾ ಇದ್ರೆ ನನ್ಗೊಂದು ಹೊಸ ಯೋಚನೆ ಬರ್ತಾ ಇದೆ ಗೊತ್ತಾ? ಅದೇನೋ? ಭವಿಷ್ಯದಲ್ಲಿ ಈ ಸ್ಮಾರ್ಟ್ಫೋನ್ ಡೇಟಾ ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಳಸಿ ಒಬ್ಬ ಮನುಷ್ಯನ ಮನಸ್ಸಿನ ಒಳಗಿನ ಒತ್ತಡನ, ಆ ತೀವ್ರತೆನ ಎಕ್ಸ್ರೇ ತರ ಸ್ಕ್ಯಾನ್ ಮಾಡೋಕ್ ಸಾಧ್ಯ ಆದ್ರೆ? ವಾವ್, ಆ ಥರ ಸಾಧ್ಯ ಆದ್ರೆ ಇಡೀ ಕಾನೂನು ವ್ಯವಸ್ಥೆನೇ ಬದಲಾಗ್ಬೋದು. ಹೌದಲ್ವಾ?
ಆಗ ಆ ತಕ್ಷಣದ ಪ್ರಚೋದನೆ ಅಥವಾ ಪ್ರಾಕ್ಸಿಮೇಟ್ ಟ್ರಿಗರ್ ಅನ್ನೋದನ್ನ ಭೌತಿಕ ಸಾಕ್ಷಿಗಳು ಇಲ್ಲದೆ ನಿಖರವಾಗಿ ಅಳೆಯೋಕ್ ಸಾಧ್ಯ ಆದರೆ ಈ ಕಾನೂನಿನ ಕಲ್ಪನೆನೇ ಅಪ್ರಸ್ತುತ ಆಗ್ಬೋದೇನೋ? ಯೋಚನೆ ಮಾಡಬೇಕಾದ ವಿಷಯ ಇದು. ಖಂಡಿತ ಇದೊಂದು ತುಂಬಾನೇ ಕುತೂಹಲಕಾರಿ ಪ್ರಶ್ನೆ. ಅದೇ ಸರಿ, ಕೇಳುಗರಿಗೆ ಇದೊಂದು ಚಿಂತನೆಗೆ ಹಚ್ಚುವಂತಹ ವಿಷಯ ಅಂತ ಹೇಳ್ತಾ ನಾವು ಈ ಡೀಪ್ ಡೈವ್ ಅನ್ನ ಇಲ್ಲಿಗೆ ಮುಗಿಸೋಣ.